ಹಲೋ ನಮಸ್ಕಾರ, ವೆಲ್ಕಮ್ ಟು ಹೆಬ್ಬಸ್ ಬ್ಲಾಗ್. ನಾನು ನಿಮ್ಮ ಸಾಹಿತ್ಯ. ಇವತ್ತಿನ ಡೈಲಿ ಬ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಡೈಲಿ ಬ್ಲಾಗಲ್ಲಿ ರೆಸಿಪೀಸ್ನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು, ತಮ್ಮಲೆ ನೋಡಿ ಗೊತ್ತಾಗಿರ್ಬೋದು, ಮೆಂತ್ಯ ಸೊಪ್ಪಿನ ಬಸ್ಸಾರು ಮತ್ತು ಪಲ್ಯ ಮಾಡ್ತಾ ಇದ್ದೀನಿ. ಸೊ ಎಡ್ವಟ್ ಮೇಲೆ ಎಡ್ವಟ್, ಡೈಲಿ ಅಡುಗೆ ಮಾಡಿದ್ರೂ ಸಹ ನಾವು ಎಡ್ವಟ್ ಮಾಡೋದು ಮಾತ್ರ ತಪ್ಪಿದ್ದಲ್ಲ. ನಿಂಗೇನೈತೆ ಇಷ್ಟು ತನಕ ಸರಿ ಇದ್ಲು, ಇವಾಗ ಈ ಥರ ಮಾಡ್ತಿದ್ದಾಳೆ. ಸೊ ಏನೆಲ್ಲ ಎಡ್ವಟ್ ಮಾಡಿದೆ, ಇವತ್ತಿನ ದಿನ ಯಾವ ಥರ ಇತ್ತು ಅಂತ ನೀವು ಈ ವಿಡಿಯೋನ ಫುಲ್ಲಾಗಿ ನೋಡಬೇಕು ಅಂತ ಕೇಳ್ಕೊತೀನಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವತ್ತು ಫಸ್ಟ್ ತಿಂಡಿಯಿಂದನೇ ಎಡ್ವಟ್ ಸ್ಟಾರ್ಟ್ ಆಯಿತು. ಪ್ರತಿ ಸತಿ ರೊಟ್ಟಿ ಮಾಡ್ತೀನಿ ಅಂದ್ರೂ ಇವತ್ತು ಏನು ಹದ ಮಿಸ್ ಆಯಿತೋ ಏನೋ ಗೊತ್ತಿಲ್ಲ. ದೊಡ್ಡ ದೊಡ್ಡ ರೊಟ್ಟಿ ಮಾಡೋಕ್ಕೆ ಬರಲಿಲ್ಲ, ಅದಕ್ಕೆ ಸ್ಮಾಲ್ ಸೈಜು ರೊಟ್ಟಿ ಮಾಡಿದೆ. ಇದು ಅಕ್ಕಿ ಮತ್ತು ರಾಗಿ ಹಾಕಿಬಿಟ್ಟು ಮಸಾಲ ರೊಟ್ಟಿ ಮಾಡಿದ್ದು. ಇಲ್ಲಿಂದನೇ ನನ್ನ ಎಡ್ವಟ್ ಸ್ಟಾರ್ಟ್ ಆಯಿತು. ಸೆಕೆಂಡ್ ಎಡ್ವಟ್ ಬಂದುಬಿಟ್ಟು ನನ್ನ ಕ್ಯಾಮ್ರಾ ಸೆಟ್ ಮಾಡೋದು. ಯಾವಾಗಲೂ ವ್ಲಾಗ್ನ ಮಾಡ್ತೀನಿ, ಆದರೂ ಕ್ಯಾಮ್ರಾ ಸೆಟ್ ಮಾಡೋಕ್ಕೊಂದು ಕಷ್ಟಪಡ್ತೀನಿ. ಅಷ್ಟಿಷ್ಟ ಅಲ್ಲ, ಒಂದೊಂದು ಸತಿ ಅದಕ್ಕೆ ವ್ಲಾಗ್ ಮಾಡೋಕ್ಕೆ ಮನಸ್ಸಿರಲ್ಲ, ಆ ಥರ ಪರಿಸ್ಥಿತಿ ನಂದು. ಮೆಂತ್ಯ ಸೊಪ್ಪು ತಂದುಬಿಟ್ಟು ನಾನು ಒಂದಿನ ಆಗಿತ್ತು, ಅದೇ ಥರ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಏನು ಕ್ಲೀನ್ ಮಾಡಿದೆ. ಅದು ಒಂದೇ ಒಂದು ದಿನಕ್ಕೆ ನೋಡಿ ಫುಲ್ ಬಾಡೋದಂಗಾಗಿತ್ತು. ಕ್ಲೀನ್ ಮಾಡೇ ಇಡಬೇಕು ಫ್ರಿಜ್ಜಲ್ಲಿ, ಇಲ್ಲಾಂದರೆ ಇದೇ ಪರಿಸ್ಥಿತಿ ಆಗುತ್ತೆ. ಮೆಂತ್ಯ ಸೊಪ್ಪಿನ ಬಸ್ಸಾರು ಪಲ್ಯಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಸೊಪ್ಪಿಗಿಂತ ಜಾಸ್ತಿ ಅದರದ್ದು ಕಸನೇ ಸಿಕ್ಬಿಡ್ತು. ಸೊಪ್ಪು ತಂದರೆ ಇದೇ ಹಣೆ ಬರ. ಇವಾಗ ಬಸ್ಸಾರು ಪಲ್ಯಕ್ಕೆ ಫಸ್ಟು ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ರೆಡಿ ಮಾಡಿದ್ದೀನಿ, ಬನ್ನಿ ಯಾವ ಥರ ಅಂತ ತೋರಿಸ್ತೀನಿ. ಫಸ್ಟು ಒಂದು ಬಾಣಲಿಗೆ ನಾವು ಎಣ್ಣೆ ತೊಗೋಬೇಕು. ನಾನು ಸಿಕ್ಕಾಪಟ್ಟೆ ಸ್ವಲ್ಪನೇ ತೊಗೊಳೋದು ಎಣ್ಣೆ, ಇಲ್ಲಾಂದರೆ ಒಂದು 2-3 ಸ್ಪೂನ್ ಆದರೂ ಹಾಕ್ಕೋಬೋದು, ತೊಂದರೆ ಇಲ್ಲ. ಇವಾಗ ನಾನು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಈರುಳ್ಳಿ, 1.5 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ, ಕಲರ್ ಚೇಂಜ್ ಆಗೋ ತನಕ. ನಾನಿಲ್ಲಿ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ನಾನು ಮಾತಾಡೋದು ವಾಯ್ಸ್ ಕ್ಲಾರಿಟಿ ಚೆನ್ನಾಗಿರಲಿಲ್ಲ, ಹಾಗಾಗಿ ಮತ್ತೆ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಇವಾಗ ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು, 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಸಿಮೆಣಸನ್ನ ತೊಗೊಳ್ಳಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಕು, ಏನು ಜಾಸ್ತಿ ಬೇಕು ಅಂತ ಇಲ್ಲ. ಇದಿಷ್ಟೂ ಚೆನ್ನಾಗಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ. ಇವಾಗ ನಾನು ಸ್ವಲ್ಪ ಜೀರಿಗೆನ ತೊಗೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ. ಜೀರಿಗೆನೂ ಹಾಕಿ ಸ್ವಲ್ಪ ಒಂದು 5 ನಿಮಿಷ ಬಾಡಿಸ್ಬೇಕಾಗತ್ತೆ. ನಾನು ಯಾವುದೇ ಮಸಾಲಾನ ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಟರೆ ಬೆಟರ್ ರಿಸಲ್ಟ್ ಸಿಗುತ್ತೆ. ಹಾಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದರೂ ಪರವಾಗಿಲ್ಲ, ಇಷ್ಟು ಫ್ರೈ ಆದರೆ ಸಾಕಾಗತ್ತೆ. ಫ್ರೈ ಮಾಡಿಟ್ಟಿದ್ದು ತಣ್ಣಗಾಗಬೇಕಲ್ವ, ಅಷ್ಟೊತ್ತಿಗೆ ಬೇಗ ತಿಂಡಿ ತಿಂತೀನಿ. ಇವಾಗ 9:15 ಆಗ್ತಾಯಿದೆ. ಆಲ್ಮೋಸ್ಟ್ ಅಡುಗೆ ಕೆಲಸನೂ ಎಲ್ಲ ಆಗಿದೆ. ಮೆಂತ್ಯ ಸೊಪ್ಪೇ ಇಲ್ಲ, ಅಂದರೆ 1 ಕಟ್ಟಿದೆ, ಅದು ಸಾಕಾಗಲ್ಲ. ಐಶು ಎದ್ಮೇಲೆ ಅವಳು ಅವರಪ್ಪ ಹೋಗ್ಬಿಟ್ಟು ಮೆಂತ್ಯ ಸೊಪ್ಪು ತಂದು ಕೊಡ್ತಾರಂತೆ. ಆಮೇಲೆ ಅದನ್ನು ಬೇಯಿಸಿ ಒಗ್ಗರಣೆ ಹಾಕೋದು ಅಷ್ಟೇ. ಹಾಗಾಗಿ ಇವಾಗ ತಿಂಡಿ ಒಂದು ತಿಂದ್ಕೊಂಡ್ಬಿಟ್ರೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ. ತಿಂಡಿ ತಿಂದು ಆಮೇಲೆ ಸಿಗ್ತೀನಿ. ಇವತ್ತು ಅದ್ಭುತವಾದ ತಿಂಡಿ ಮಾಡಿದ್ದೀನಿ ಬೇರೆ, ಅದನ್ನು ತಿನ್ನಲೇಬೇಕು, ಟೇಸ್ಟ್ ನೋಡಲೇಬೇಕು ಯಾವ ಥರ ಇದೆ ಏನು ಅಂತ. ಆಮೇಲೆ ಸಿಗ್ತೀನಿ. ಟೈಮ್ 10:15. ಮುದ್ದುಮ್ಮನ ಎಬ್ಸಕ್ಕೆ ಅಂತ ಬಂದೆ, ಅಷ್ಟೊತ್ತಿಗೆ ಅವಳೇ ಎದ್ದುಬಿಟ್ಟಿದ್ದಾಳೆ. ನಾನು ನಿನ್ನನ್ನು ಎಬ್ಸಕ್ಕೆ ಬಂದಿದ್ದೀನಿ. ಬೆಳಗ್ಗೆ ಮೊಬೈಲು ಅಮ್ಮ ಕಕ್ಕಿ. ರಾತ್ರಿ ಎದ್ಬಿಟ್ಟು ಅಪ್ಪು ಡೈಪರ್ ಬೇಡ, ಬೆಡ್ಶೀಟ್ ಬೇಡ, ಅದು ಬೇಡ, ಇದು ಬೇಡ, ಬೆಲ್ಲ ಬೇಕು ಅಂತೆ. ರಾತ್ರಿ 2 ಗಂಟೆ ರಾತ್ರಿಗೆ ಎದ್ಬಿಟ್ಟು ಬೆಲ್ಲ ಬೇಕು ಅಂತ. ಕರ್ಟನ್ ಕ್ಲೋಸ್ ಮಾಡಿದ್ದೀವಿ, ಹಾಗಾಗಿ ಕತ್ಲೆ ಇದೆಯಲ್ಲ, ರೂಮು ಒಂಥರ ಕಾಣ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್. ರಾತ್ರಿಗೆ ಮಲಗಿಲ್ಲ ರಾಯರು. ಗುಡ್ ಮಾರ್ನಿಂಗ್. ಎದ್ದಿದ್ದಾಳೆ. ತಿಂಡಿ ಎಲ್ಲ ತಿನ್ನಿಸಿ ಐಶುಗೆ ಬ್ರಷ್ ಮಾಡಿ ಮುಖ ತೊಳೆಸಿ
ಅಷ್ಟು ಬೇಗ ರೆಡಿ ಆಗಿದ್ದಾಳೆ ಟಾಟಾ ಹೋಗೋಕ್ಕೆ. ನೋಡಿ ಈ ಕಡೆ ತಿರುಗಿ ತೋರಿಸು. ಜುಟ್ಟು ಬೇಡವಾ? ಐಶುದು ಮಾರ್ನಿಂಗ್ ರುಟೀನ್ ಬಂದುಬಿಟ್ಟು ಅವಳೊಂದ್ಸತಿ ಫ್ರೆಶ್ ಅಪ್ ಆಗ್ತಾಳಲ್ಲ, ಆವಾಗ ನಾವು ಹಾಲು ಮೊಸರು ಹೇಗೂ ತರೋಕ್ಕಿರುತ್ತಲ್ಲ, ಐಶು ಎದ್ಮೇಲೆ ತೊಗೊಬರೋದು. ಅವಳಿಗೂ ಒಂದು ಮಾರ್ನಿಂಗ್ ವಾಕ್ ಆದಂಗೆ ಆಗುತ್ತೆ ಅಂತ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರ ಅಪ್ಪ ಇದ್ದಾಗ ಅಪ್ಪ ಕರ್ಕೊಂಡು ಹೋಗ್ತಾರೆ, ಅವ್ರ ಆಫೀಸಿಗೆ ಹೋದಾಗ ನಾನು ಕರ್ಕೊಂಡು ಹೋಗ್ತೀನಿ. ಇವತ್ತು ಮೆಂತ್ಯ ಸೊಪ್ಪು ತರಕ್ಕೆ ಹೇಳಿದೆ. ಯಾವುದು ಮೆಂತ್ಯ ಸೊಪ್ಪು ನನಗೆ ಗೊತ್ತಿಲ್ಲ, ಅದು ಯಾವ ಥರ ಇರುತ್ತೆ ಅಂತ ಹೇಳಿ ತಮಾಷೆ ಮಾಡ್ತಾಯಿದ್ರು. ಗೊತ್ತಾಗದೇ ಇದ್ದರೆ ಫೋನ್ ಮಾಡಿ ಅಂತೆಲ್ಲ ಹೇಳಿ ಕಳಿಸಿದ್ದೆ. ಮನೆಗೆ ಬಂದ ತಕ್ಷಣವೇ ಚೆಕ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ತಂದಿದ್ದಾರಾ ಮೆಂತ್ಯ ಸೊಪ್ಪು ಇಲ್ವಾ ಅಂತ. ನೋಡಿದ್ರೆ ಕರೆಕ್ಟಾಗಿ ತಂದಿದ್ರು, ಆದರೆ ನನಗೆ ಇದು ಸಣ್ಣ ಕಟ್ಟು ಅಂತ ಅನ್ನಿಸ್ತಾ ಇತ್ತು. ಬಟ್ ಪರವಾಗಿಲ್ಲ ಅಂತ ಅಂದ್ಕೊಂಡೆ. ಮತ್ತು ಅಲ್ಲಿಂದ ಬಂದ ತಕ್ಷಣವೇ ಐಶುಗೆ ತಿಂಡಿ ಕೊಡ್ತೀನಿ. ನಾನು ಕರ್ಕೊಂಡು ಹೋಗೋದಾರೆ ಐಶುಗೆ ಫಸ್ಟು ತಿಂಡಿ ತಿನ್ನಿಸಿ ಆಮೇಲೆ ಕರ್ಕೊಂಡು ಹೋಗ್ತೀನಿ. ಆದರೆ ಅವರಪ್ಪ ಫಸ್ಟಿಗೆ ಕರ್ಕೊಂಡು ಹೋಗ್ತಾರೆ, ಆಮೇಲೆ ತಿಂಡಿ ಕೊಡಬೇಕಾಗತ್ತೆ. ಒಂದು ಕಡೆ ಕೂತ್ಕೊಂಡು ತಿನ್ನೋ ಅಭ್ಯಾಸ ಅವಳಿಗೆ ಫಸ್ಟಿಂದನೂ. ಇವತ್ತು ಕ್ಯಾಮ್ರಾ ಹಿಡಿದಿರ್ತಾ ಇದ್ದೀನಿ ಅಲ್ವಾ, ಶೂಟ್ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ವಿಚಿತ್ರವಾಗಿ ನಡೆಯೋದು, ಕೂತ್ಕೊಂಡು ತಿನ್ನಂದ್ರೂ ತಿಂತಾ ಇರಲಿಲ್ಲ. ವೇಷಗಳು ಜಾಸ್ತಿ ಆಗಿತ್ತು. ಲಾಸ್ಟಿಗೂ ಕೂತ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಡುಗೆನೂ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅರ್ಧ ಕಪ್ಪು ಹೆಸರು ಕಾಳು ಮತ್ತು ತೊಗರಿಬೇಳೆ ಎರಡೂ ನೆನೆಸಿಟ್ಟಿದ್ದೆ, ಅಂದರೆ ಬೇಗ ಬೇಯಲಿ ಅಂತ ಅಷ್ಟೇ. ಅದನ್ನು ಕುಕ್ಕರಿಗೆ ಹಾಕ್ಕೊಂಡೆ. ಒಂದು ಸತಿ ವಾಶ್ ಮಾಡಿಬಿಟ್ಟು ಮತ್ತು ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ನಲ್ಲ, ಇದರಲ್ಲಿ 2 ಕಟ್ಟಿದೆ, ಗೊತ್ತೇ ಆಗೋಲ್ಲ. ಸೊಪ್ಪು ಎಷ್ಟು ತಂದ್ರೂ ಕಡಿಮೆ ಅಂತಲೇ ಅನಿಸತ್ತೆ. ಅದನ್ನು ನಾನು ಮಿಕ್ಸಿಗೆ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಜೊತೆನೇ. ಆ್ಯಂಡ್ ಜಾಸ್ತಿ ಬೇಯಿಸ್ಬೇಕು ಅಂತಲೂ ಇಲ್ಲ, 1-2 ಕೂಗಿಸಿದ್ರೆ ಸಾಕಾಗತ್ತೆ, ಇಲ್ಲ 1 ಕೂಗು ಸಾಕಾಗತ್ತೆ. ಬಟ್ ನಾನು 3 ಕೂಗಿಸಿದ್ದೀನಿ. ಅದರಲ್ಲೂ ಸ್ವಲ್ಪ ಎಡವಟ್ಟನ್ನ ಮಾಡಿಕೊಂಡೆ. ಏನು ಮಾಡೋಕ್ಕಾಗಲ್ಲ, ಡೈಲಿ ಎಡವಟ್ಟು ನಂದು ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊಪ್ಪು ಸ್ವಲ್ಪ ಮುಳುಗೋಷ್ಟು ನೀರನ್ನ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಯಾಕೆಂದರೆ ಸೊಪ್ಪಿಗೆ ಬೇಗ ಉಪ್ಪು ಜಾಸ್ತಿ ಆಗೋದಲ್ಲ, ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕಿ ನೀವು 1 ಕೂಗಿಸಿ. ಬಟ್ ನಾನು 3 ಕೂಗಿಸ್ಬಿಟ್ಟು ಒಂದು ಎಡವಟ್ಟನ್ನ ಮಾಡಿದೆ. ಇವತ್ತು ನೀವು ನನ್ನ ವೀಡಿಯೋದಲ್ಲಿ ನೋಡ್ಬೋದು ಎಷ್ಟೆಲ್ಲ ಎಡವಟ್ಟು ಮಾಡಿದ್ದೀನಿ ಅಂತ. ಅದನ್ನು ನಿಮಗೆ ಮೆನ್ಷನ್ ಕೂಡ ಮಾಡ್ತಾಯಿದ್ದೀನಿ. ಸೊ ಆ ಸೊಪ್ಪೆಲ್ಲ ಬೇಯಕ್ಕೆ ಇಟ್ಟ ಮೇಲೆ ನಾನು ಈ ಕಡೆ ಅನ್ನಕ್ಕೆ ಕೂಡ ಇಟ್ಬಿಡೋಣ ಅಂತ, ಆವಾಗ 2 ಒಟ್ಟಿಗೆ ಆಗುತ್ತೆ ಅಂತ. ಜೊತೆಗೆ ಕ್ಲೀನಿಂಗ್ ಕೆಲಸನೂ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಹೆಲ್ಪ್ ಆಗುತ್ತೆ, ಯಾಕೆಂದರೆ ಐಶು ಅಪ್ಪ ಇರೋದ್ರಿಂದ ಐಶುನ ಸ್ವಲ್ಪ ನೋಡ್ಕೋತಾ ಇರ್ತಾರಲ್ಲ, ಹಾಗಾಗಿ ನನ್ನ ಕೆಲಸ ಬೇಗ ಆಗತ್ತೆ. ನಾನು ಅಡುಗೆ ಮನೆ ಕ್ಲೀನ್ ಮಾಡಿ ಮನೆಯೂ ಕ್ಲೀನ್ ಮಾಡಿ ಬರ್ತೀನಿ. ಕ್ಲೀನ್ ಮಾಡಿ ಬರೋಷ್ಟೊತ್ತಿಗೆ ಅನ್ನ ಆಯಿತು. ಇದು ಕೂಡ ತಣ್ಣಗಾಗಿರುತ್ತೆ ಅಂದರೆ ಇನ್ನು ನೆಕ್ಸ್ಟ್ ಪ್ರೊಸೀಜರ್ ತೋರಿಸ್ತೀನಿ. ಏನು ಇವಾಗ ಫ್ರೈ ಮಾಡಿಟ್ಟಂಥ ಮಸಾಲೆಗೆ ಸ್ವಲ್ಪ ಹುಣಸೆ ಹುಳಿ, 1-2-3 ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಹಾಗೆ ಸೊಪ್ಪು ಮತ್ತು ಕಾಳನ್ನ ಬೇಯಿಸಿರ್ತೀವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಯಾಕೆಂದರೆ ಸಾರು ಚೆನ್ನಾಗಿ ತಿಕ್ಕಾಗಿ ಬರುತ್ತೆ, ನೀರು ಆಗಲ್ಲ ಅಂತ. ರಾಗಿ ಮುದ್ದೆಗೆ ಮಸ್ತಂಗಿರುತ್ತೆ. ಅನ್ನಕ್ಕೂ ಸಹ ಸ್ವಲ್ಪ ನೀರಿದ್ದರೆ ಚೆನ್ನಾಗಾಗಲ್ವಲ್ಲ, ಹಾಗಾಗಿ ಇದು ಹಾಕ್ಕೊಳ್ಳೇಬೇಕು. ಆವಾಗ ಸಾರಿನ ಫ್ಲೇವರ್ ಬರುತ್ತೆ, ಈ ಸೊಪ್ಪಿಂದು ಕಾಳಿಂದೆಲ್ಲ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇಷ್ಟನ್ನು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಅದು ತಣ್ಣಗಾದ್ಮೇಲೆ ಸೊಪ್ಪು ಎಲ್ಲ ಸ್ವಲ್ಪ ಬಿಸಿರುತ್ತಲ್ಲ, ನನಗೆ ಹೆಲ್ಪ್ ಮಾಡೋಕ್ಕೆ ಯಾವಾಗಲೂ ನಮ್ಮ ಐಶು ಇದ್ದೇ ಇರ್ತಾಳೆ ಕುಕ್ಕಿಂಗಲ್ಲಿ. ಇಷ್ಟು ಪೇಸ್ಟ್ ಆದರೆ ಆಗತ್ತೆ. ಇವಾಗ ನೋಡಿ ಕಾಳು ಸೊಪ್ಪನ್ನ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ, ಅಂದರೆ ನೀರು ಮತ್ತು ಕಾಳು ಸೊಪ್ಪನ್ನ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಬಸ್ಸಾರು ಪಲ್ಯ ಮಾಡೋಕ್ಕೆ. ಇಲ್ಲಿ ಸೊಪ್ಪೇ ಕಾಣಿಸ್ತಿಲ್ಲ, ಬರೀ ಕಾಳುಗಳೇ ಕಾಣಿಸ್ತಾ ಇದೆ. ಅದು ಕೂಡ ಸ್ವಲ್ಪ ಜಾಸ್ತಿನೇ ಬೆಂದೋಗಿದೆ. ಸಪ್ರೇಟ್ ಮಾಡಿಟ್ಟ ನೀರೇನಿದೆ ಅದಕ್ಕೆ ನಾವು ರುಬ್ಬಿದ್ದ ಮಸಾಲೆನೇ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಗಂಟೇನು ಬರಲ್ಲ, ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಟ್ಟರೆ ಆಯಿತು. ಇದು ಚೆನ್ನಾಗಿ ಕುದಿಬೇಕು ಲೋ ಫ್ಲೇಮಲ್ಲಿ, ಆವಾಗ ಸಾರು ಚೆನ್ನಾಗಿ ಬರುತ್ತೆ. ನಾನು ಇಷ್ಟು ದಪ್ಪ ಕನ್ಸಿಸ್ಟೆನ್ಸಿಲಿ ಮಾಡಿದ್ದೀನಿ, ನೀವು ಬೇಕಾದರೆ ತೆಳುಗೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇಷ್ಟ ಆದರೆ ಸಾಕು. ಇವಾಗ ಪಲ್ಯನೂ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಕೊಬ್ಬರಿ ಎಣ್ಣೆ ಹಾಕೊಂಡ್ರೆ ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಎಣ್ಣೆ ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ನಾವು ಕರಿಬೇವನ್ನ ಹಾಕ್ಕೋಬೇಕಾಗತ್ತೆ, ಸ್ವಲ್ಪ ಹಿಂಗನ್ನ ಹಾಕ್ಕೋಬೇಕು. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಇವಾಗ ಎಷ್ಟು ಹಿಂಗೆ ಹಾಕಿದ್ರೂ ಅದರ ಫ್ಲೇವರೇ ಚೆನ್ನಾಗಿ ಬರಲ್ಲ, ಆದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏನು ಇನ್ನೊಂದು ಎಡವಟ್ಟನ್ನ ನಾನು ಮಾಡಿಕೊಂಡೆ ಅಂದರೆ, ಆ ಮಸಾಲೆ ಏನಿದೆ ಅದನ್ನು ಸ್ವಲ್ಪ ತೆಗೆದಿಟ್ಕೊಳ್ಬೇಕಾಗತ್ತೆ ಪಲ್ಯಕ್ಕೆ, ಯಾಕೆಂದರೆ ಖಾರ ಅದೇ ಆಗಿಬಿಡುತ್ತೆ, ಬೇರೆ ಹಸಿಮೆಣಸು ಅಚ್ಚ ಖಾರದ ಪುಡಿ ಏನೂ ಬೇಕಾಗಲ್ಲ. ಆದರೆ ನಾನು ತೆಗೆದಿಡೋದೇ ಮರ್ತು ಹೋದೆ, ಅದು ಒಂದು ಎಡವಟ್ಟು ಇವತ್ತು.
ಪರವಾಗಿಲ್ಲ. ತೆಂಗಿನಕಾಯಿ ತುರಿನ ಹಾಕ್ಕೋಬೇಕು. ಪಲ್ಯಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಜಾಸ್ತಿ ಇದ್ದರೆ ಚೆನ್ನಾಗಾಗತ್ತೆ. ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಈ ಟೈಮಲ್ಲಿ ಏನು ಮಸಾಲ ತೆಗೆದಿಟ್ಟಿರ್ತೀವಲ್ವ ಅದನ್ನು ನಾವು ಹಾಕ್ಕೋಬೇಕಾಗತ್ತೆ. ಆದರೆ ಏನು ಮಾಡೋದು, ನಾನು ಮರ್ತೇ ಹೋಯಿತು. ನಾನು ಅದರಲ್ಲೂ ಕೂಡ ಒಂದು ಸ್ವಲ್ಪ ತಲೆ ಒಡಿಸಿ ಏನು ಮಾಡಿದೆ ಗೊತ್ತಾ, ಆ ಸಾರನ್ನೇ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಪಲ್ಯಕ್ಕೆ ಹಾಕ್ಕೊಂಡೆ. ಇಲ್ಲಾಂದರೆ ಎಕ್ಸ್ಟ್ರಾ ಖಾರ ಹಾಕಿದ್ರೆ ಅದು ಚೆನ್ನಾಗಾಗಲ್ಲ. ಹಾಗಾಗಿ ಅದೇ ಮಸಾಲ ತೆಗೆದ್ಬಿಟ್ಟು, ಅಂದರೆ ಸಾರನ್ನೇ ತೆಗೆದ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದೆ. ಯಾಕೆಂದರೆ ಸಾರು ಸ್ವಲ್ಪ ದಪ್ಪ ದಪ್ಪ ಮಾಡೋದ್ನಲ್ಲ, ಹಾಗಾಗಿ ತೊಂದರೆ ಇಲ್ಲ. ಅದು ಸ್ವಲ್ಪ ಹುರಿತಾ ಅದೇನು ನೀರು ಅಂತ ಅನಿಸಲ್ಲ ಪಲ್ಯ. ಸಾರು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಲೋ ಫ್ಲೇಮಲ್ಲಿಟ್ಟು ಒಂದು 10 ಮಿನಿಟ್ಸ್ ಕುದಿಸ್ಕೋಬೇಕಾಗತ್ತೆ. ಕಲರ್ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನನಗೆ ಆ ಸಾರು ನೋಡ್ತಿದ್ದಂಗೆ ಆವಾಗಲೇ ತಿಂದುಬಿಡೋಣ ಅಂತ ಆಸೆ ಆಗ್ತಿತ್ತು. ಅಷ್ಟು ಚೆನ್ನಾಗಿ ಕಲರ್ ಇತ್ತು. ನೆಕ್ಸ್ಟ್ ಏನು ಮಾಡಿದೆ, ಅದು ಕಾಳೆಲ್ಲ ಬೇಯಿಸಿಟ್ಟಿದ್ನಲ್ಲ ಅದನ್ನು ಪಲ್ಯಕ್ಕೆ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಸಹ ಹಾಕ್ಕೋಬೇಕಾಗತ್ತೆ. ಯಾಕೆಂದರೆ ಬೇಯಿಸ್ಬೇಕಾದ್ರೆ ಉಪ್ಪು ನಾನು ಕಡಿಮೆ ಹಾಕಿದ್ನಲ್ಲ, ಹಾಗಾಗಿ ಇವಾಗ ಸಾರಿಗೆ ಮತ್ತು ಪಲ್ಯಕ್ಕೆ ಎಷ್ಟೆಷ್ಟು ಬೇಕು ಒಂದು ಸ್ವಲ್ಪ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ, ಬೆಟರು. ಉಪ್ಪನ್ನ ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ದಿನ ಅಡುಗೆ ಮಾಡ್ತೀನಿ. ಯೂಟ್ಯೂಬಲ್ಲಿ ಒಂದು 4-5 ಸತಿ ವೀಡಿಯೋ ನೋಡಿದ್ರೂ ಸಹ ನಾನು ಎಡವಟ್ಟು ಮಾಡ್ಕೊಳ್ಳೋದಂತೂ ತಪ್ಪಿದ್ದಲ್ಲ. ಏನೋ ಒಂಥರ ಗಡಿಬಿಡಿ ಅಡುಗೆ ತಿಂಡಿ ಮಾಡಬೇಕಾದ್ರೆ ಯಾಕೆ ಅಂತ ಗೊತ್ತಿಲ್ಲ, ಹಾಗಾಗಿ ಈ ಥರ ಎಡವಟ್ಟುಗಳು ಆಗೋದು. ನಾನು ಮೆಂತ್ಯ ಸೊಪ್ಪಿನ ಬಸ್ಸಾರು ಪಲ್ಯ ಫಸ್ಟ್ ಟೈಮ್ ಇರ್ಬೋದು, ಆದರೆ ನಾನು ಬಸ್ಸಾರು ಪಲ್ಯ ಮಾಡಿದ್ದೀನಿ ಫಸ್ಟ್ ಟೈಮ್. ಮಿಶ್ರ ಕಾಳಿಂದಾಗಿರ್ಬೋದು ಅಥವಾ ಬೇರೆ ಸೊಪ್ಪಿಂದಲ್ಲ. ಸೊ ಆದರೂ ಎಡವಟ್ಟು ಮಾಡೇ ಮಾಡ್ತೀನಿ. ಇವತ್ತಿನ ಅಡುಗೆ ಇದಿಷ್ಟ ಆಗಿತ್ತು. ನೆಕ್ಸ್ಟ್ ನೋಡಿ, ನಿನ್ನೆ ಸಾಂಬಾರಿತ್ತು, ಅದನ್ನು ಕೂಡ ನಾನು ವೇಸ್ಟ್ ಮಾಡಲ್ಲ. ಇದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಆಮೇಲೆ ಬಸ್ಸಾರು ಪಲ್ಯ ತಿಂದರೆ ಇದು ಮುಗ್ದು ಹೋಗುತ್ತೆ, ಇದು ವೇಸ್ಟ್ ಆಗಲ್ಲ, ಅದನ್ನು ಕೂಡ ತಿಂದಂಗೆ ಆಗುತ್ತೆ ಅಂತ ನಾನು ಲಾಸ್ಟಿಗೆ ಊಟ ಮಾಡೋದಾಯ್ತಾ. ಹಾಗಾಗಿ ನೋಡಿ, ಪಲ್ಯ ಚೆನ್ನಾಗಿದೆ ಅಂದರೆ ಸಾರು ಚೆನ್ನಾಗಿದೆ, ಬಟ್ ಪಲ್ಯ ಇನ್ನೂ ಚೆನ್ನಾಗಿದೆ ಅಂದ್ಬಿಟ್ಟು ಮುಕ್ಕಾಲು ವರ್ಷಕ್ಕೆ ಖಾಲಿನೇ ಆಗೋಯ್ತು. ಅದರಲ್ಲೂ ನಾನು ಸ್ವಲ್ಪ ಪಲ್ಯ ಹಾಕ್ಕೊಂಡೆ. ಇದಿಷ್ಟು ಪಲ್ಯ ಏನು ಗೊತ್ತಾ, ಐಶ್ವರ್ಯಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ನಾನು ಎತ್ತಿಟ್ಬಿಡ್ತೀನಿ. ಏಕೆಂದರೆ ಮಧ್ಯಾಹ್ನ ಬರೀ ಸಾರು ಸ್ವಲ್ಪ ತುಪ್ಪ ಹಾಕಿ ತಿನ್ನಿಸಿರ್ತೀನಿ. ಹಾಗಾಗಿ ಸಂಜೆ ಸ್ನ್ಯಾಕ್ಸ್ ಮಾಡೋಕ್ಕೆ ಉದಾಸೀನ ಆದಾಗ, ಏನಾದ್ರು ಬೋರ್ ಅಂತ ಅನಿಸ್ದಾಗ ಈ ಥರ ಪಲ್ಯ ಹೋಳುಗಳನ್ನೇ ಎತ್ತಿಟ್ಬಿಟ್ಟು ಸಂಜೆ ಸ್ನ್ಯಾಕ್ಸ್ ಥರ ಕೊಡ್ತೀನಿ. ಇವಾಗ ಪಲ್ಯ ಕೊಟ್ಟರು ಒಳ್ಳೇದಲ್ವ, ಸೊಪ್ಪು ಕಾಳು ಎಲ್ಲ ತಿನ್ನಬೇಕಲ್ವ ಮಕ್ಕಳು. ಹಾಗಾಗಿ ಈ ಪಲ್ಯನೇ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಅವಳಿಗೆ ಕೊಡೋದು. ಇವಾಗ ಐಶು ಎಲ್ಲ ಮಲಗಿದ್ದಾಳೆ, ಮನೆ ಫುಲ್ ಕ್ಲೀನಾಗಿದೆ. ಸೊ ಊಟ ಮಾಡೋದು ಒಂದೇ ಬಾಕಿ, ನೆಮ್ಮದಿಯಿಂದ ಕೂತ್ಕೊಂಡು ಊಟ ಮಾಡೋಣ ಅಂತ ಕೂತಿದ್ದೀನಿ. ಟೇಸ್ಟ್ ಯಾವ ಥರ ಇದೆ ಅಂತ ನಿಮಗೆ ತಿಳಿಸ್ಬೇಕಲ್ಲ, ಹಾಗಾಗಿ ವಿಡಿಯೋ ಮಾಡಿ ಅಂತ ಹೇಳಿದೆ. ಟೇಸ್ಟು ಸೂಪರ್. ಈಗ ಜಸ್ಟ್ ಊಟ ಮುಗಿಸ್ಕೊಂಬಂದೆ. ಸೂಪರ್ ಆಗಿತ್ತು ಊಟ. ನನಗಿಷ್ಟನೇ ಬಸ್ಸಾರು ಅದೆಲ್ಲ. ಇನ್ನು ಕೆಲಸ ಮುಗ್ದಿಲ್ಲ ಇವತ್ತು. ವಿಡಿಯೋ ಮಾಡ್ತಾ ಕೆಲಸನೇ ಪೆಂಡಿಂಗ್ ಉಳಿತು. ನಾವು ಹೋಗ್ಬಿಟ್ಟು ಪಾತ್ರೆ ಒಂದು ತೊಳ್ಕೊಬಿಟ್ರೆ ಅಲ್ಲಿಗೆ ನನ್ನ ಕೆಲಸ ಆಗುತ್ತೆ. ಐಶುನ್ ಮಲಗಿಸ್ಬಿಟ್ಟೆ, ಅವಳನ್ನ ಮಲಗಿಸಿ ಊಟ ಮಾಡಿ ಇವಾಗ ಪಾತ್ರೆ ತೊಳ್ಕೊಂಡ್ರೆ ಮುಗೀತು. ದನ ಕೂಗ್ತಾ ಇರೋ ಸೌಂಡ್ ಕೇಳ್ತಾ ಇರ್ಬೋದು. ಸೊ ಇವತ್ತಿನ ಬ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅದೇ ತನಕ ಎಲ್ಲರಿಗೂ ಬಾಯ್ ಬಾಯ್.